ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಇದು ಗರ್ಲ್ಸ್ಗೆ ಬಾಯ್ಸ್ಗೆ ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ರಿವ್ಯೂನ ಕೊಡ್ತೀನಿ. ಆ್ಯಂಡ್ ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ಗುಡ್ ವೈಬ್ಸ್ ಅವರ ಸ್ಕಿನ್ ಗ್ಲೋ ಫೇಸ್ ಸಿರಮ್. ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ B3 ಇದೆ. ಇದರಲ್ಲಿ ನೋ ಪ್ಯಾರಾಬೆನ್ಸ್ ಇದೆ. ಓಕೆನಾ? ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಇದು ನಿಮ್ಮ ಮುಖದಲ್ಲಿ ಒಂಥರ ಸಣ್ಣ ಸಣ್ಣ ಮಚ್ಚೆ ಆಗಿರ್ಬೋದು, ಅಥವಾ ಪ್ಯಾಚಸ್ ಥರ ಆಗಿರ್ಬೋದು, ಅಥವಾ ಏನಾದರೂ ನಿಮಗೆ ಸಣ್ಣ ಸಣ್ಣ ಒಂಥರ ಬ್ಲ್ಯಾಕ್ ಆಗಿರೋವಂಥದ್ದಾಗಿರ್ಬೋದು, ಅಥವಾ ಫೇಸ್ ಒಂಥರ ಡಲ್ಲಾಗಿದೆ, ಏನೋ ಗ್ಲೋ ಇಲ್ಲ ಅನ್ನೋರಿಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ಇದು ತುಂಬಾ ನನಗೆ ಯೂಸ್ ಆಗಿದೆ, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಿಮಗೆ ಎಲ್ಲ ಕಡೆ ಕೂಡ ಅವೈಲಬಲ್ ಇದೆ. ಪರ್ಪಲ್, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಕೂಡ ನಿಮಗೆ ಅವೈಲಬಲ್ ಇದೆ. ನಾನು ಬೇಕು ಅಂದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಜಸ್ಟ್ ಒನ್ ಡ್ರಾಪ್ನ ನೀವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಬಟ್ ಇದು ಲೈಕ್ ಯಾವ ರೀತಿ ಇರುತ್ತೆ ಅಂದರೆ, ಇದು ಒಂಥರ ಇದಾಗಿರುತ್ತೆ. ಆ್ಯಂಡ್ ಇದು ಸ್ಮೆಲ್ಲು ಯಾವ ರೀತಿ ಇರುತ್ತೆ ಅಂದರೆ, ಸ್ಮೆಲ್ ಚೆನ್ನಾಗಿರೋದಿಲ್ಲ. ನಾನು ಹಾನೆಸ್ಟ್ ರಿವ್ಯೂವನ್ನು ಕೊಡ್ತೀನಿ. ಇದು ಸ್ಮೆಲ್ ಚೆನ್ನಾಗಿರೋದಿಲ್ಲ, ಒಂಥರ ಸ್ಮೆಲ್ಲು ಒಂಥರ ಇರುತ್ತೆ, ಲೈಕ್ ಚೆನ್ನಾಗಿರೋದಿಲ್ಲ ಇದು. ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ನೋಡಿ, ಈ ರೀತಿ ಇರುತ್ತೆ. ಓಕೆನಾ? ಇದು ಜಸ್ಟ್ ಇದರಿಂದ ಒನ್ ಡ್ರಾಪ್ ತೊಗೋಬೇಕು ಅಷ್ಟೇ. ಓಕೆನಾ? ಇದು ಒನ್ ಡ್ರಾಪ್ ಅಷ್ಟೇ ನಾವು ತೊಗೊಬೇಕು. ತುಂಬಾ ಚೆನ್ನಾಗಿದೆ, ಡೆಫಿನೆಟ್ಲಿ ನೀವು ಯೂಸ್ ಮಾಡಿ. ಒನ್ ಡ್ರಾಪ್ ಹಾಕ್ಬಿಟ್ಟು ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಫೇಸ್ ಕಂಪ್ಲೀಟ್ ಇವನ್ ಆಗಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಮಸಾಜ್ ಮಾಡಿ ಬಿಟ್ಬಿಡಿ, ಒಂದು 10 to 15 ಮಿನಿಟ್ಸ್ ಈ ರೀತಿ ಬಿಟ್ಬಿಡಿ. ಅದನ್ನು ನೀವು ಇದನ್ನು ಹಚ್ಬಿಟ್ಟು ಹಾಗೇನೆ ಬೇರೆ ಕ್ರೀಮ್ ಹಾಕ್ಕೊಳ್ಬಾರ್ದು. ಇದನ್ನು ಹಚ್ಕೊಂಡು ಒಂದು 15 to 20 ಮಿನಿಟ್ಸ್ ಬಿಟ್ಟು ನಿಮ್ಮ ಕ್ರೀಮ್ನ ನೀವೇನು ಯೂಸ್ ಮಾಡ್ತೀರಲ್ವ, ಡೈಲಿ ಯೂಸ್ ಕ್ರೀಮು, ಅದನ್ನು ಅಪ್ಲೈ ಮಾಡ್ಕೋಬೇಕು. ಹಾಗೆ ಅದು ಹಾಕಿದ ತಕ್ಷಣ ಹಾಗೇ ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಒಂದು. ಆ್ಯಂಡ್ ಎರಡನೇದು, ಇದು ಕೆಲವೊಬ್ಬರಿಗೆ ಸೆಟ್ ಆಗುತ್ತೆ, ಕೆಲವೊಬ್ಬರಿಗೆ ಸೆಟ್ ಆಗ್ದಲೇ ಇರುತ್ತೆ. ಯಾವತ್ತೂ ಅಷ್ಟೇ ಯೂಸ್ ಮಾಡಬೇಕಂದ್ರೆ ಒಂದ್ಸಲಿ ಫೇಸ್ ಕೈಯಲ್ಲಿ ರಬ್ ಮಾಡ್ಕೊಂಡು ದೆನ್ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ನಾನು ಅದನ್ನು ಹೇಳ್ತೀನಿ. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡಬೇಕಂದ್ರೆ, ನಾನು ಹೇಳಿದ್ನಲ್ಲ, ಒನ್ ಡ್ರಾಪ್ ಅಷ್ಟೇ, ಒನ್ ಡ್ರಾಪ್ ತೊಗೊಂಡು ಇದರಿಂದ ಯೂಸ್ ಮಾಡಬೇಕು. ಇದು ಸ್ಮೆಲ್ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ, ಬಟ್ ರಿಸಲ್ಟ್ ಅಂತೂ ಡೆಫಿನೆಟ್ಲಿ ಇದೆ. ಬಟ್ ಸ್ಮೆಲ್ ಚೆನ್ನಾಗಿರೋದಿಲ್ಲ, ಹಾಕೊಂಡ್ರೆ ಒಂಥರ ಸ್ಮೆಲ್ ಇರುತ್ತೆ. ನನಗೆ ಸ್ಮೆಲ್ ಇಷ್ಟ ಆಗಿಲ್ಲ. ಸೊ ಒನ್ ಡ್ರಾಪ್ ಅಪ್ಲೈ ಮಾಡಬೇಕು. ಆ್ಯಂಡ್ ಇದನ್ನು ನೀವು ನೋಡಿಕೊಂಡು ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ, ಯಾವ ಸ್ಕಿನ್ನು ಅಂತ ನಿಮಗೆ ನೋಡಿಕೊಂಡು ಇದನ್ನು ಪರ್ಚೇಸ್ ಮಾಡ್ಕೋಬೇಕು. ಓಕೆನಾ? ಸೊ ನಂದು ನಾರ್ಮಲಿ ಏನಂದರೆ, ನನ್ನ ಸ್ಕಿನ್ಗೆ ಇದು ಕಂಪ್ಲೀಟಾಗಿ ಸೆಟ್ ಆಗಿದೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲರೂ ತೊಗೊಳ್ಳಿ ಅಂತ ನಾನು ಡೆಫಿನೆಟ್ಲಿ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಆಯಿಲಿ ಸ್ಕಿನ್ನ, ಡ್ರೈ ಸ್ಕಿನ್ನ, ಯಾವ ಸ್ಕಿನ್ನು ಅಂತ ನೋಡಿಕೊಂಡು ದೆನ್ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ಅಂತೂ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಮೊದಲನೇದು. ಆ್ಯಂಡ್ ಇದು ತುಂಬಾ ಜಸ್ಟ್ ನೀವು ಇದನ್ನು 2 times ಆರಾಮಾಗಿ ಯೂಸ್ ಮಾಡ್ಕೋಬೋದು. ಓಕೆನಾ? ನೋಡಿ, ಇಲ್ಲಿ ಕಂಪ್ಲೀಟಾಗಿ ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅದನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೇಳ್ತೀನಿ. ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂದರೆ, ಆಕ್ವಾ, ಬ್ಯೂಟಿಲೈನ್, ಗ್ಲೈಕಾಲ್, ಪ್ರಾಪೆನಿಡಿಯಲ್, ಎಥೈನ್, ascorbic acid, vitamin Q, citric acid, hydroxyprople, cellulose, niacinamide, vitamin B3. ಸೊ ತುಂಬ ಹಾಕಿದ್ದಾರೆ. ಸೋಡಿಯಂ ಸಿಟ್ರಿಯೇಟ್, ಸೋಡಿಯಂ ಮೆಟಾಬಿಲಿಸಲ್ಫೇಟ್, ಸಿಟ್ರಸ್, ಸಿನಿನೇಸ್, ಆರೆಂಜ್ ಪೀಲ್ ಎಕ್ಸ್ಟ್ರಾಕ್ಟ್ ಕೂಡ ಹಾಕಿದಾರಂತೆ. ಸೊ ಇದರಲ್ಲಿ ಸ್ಮೆಲ್ ಚೆನ್ನಾಗಿಲ್ಲ, ಬಟ್ ರಿಸಲ್ಟ್ ಅಂತೂ ನನಗೆ ತುಂಬ ಯೂಸ್ ಆಗಿದೆ. ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ಗೂ ಕೂಡ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನನಗಿದು ವರ್ಕ್ ಆಗಿದೆ, ಬಟ್ ನಿಮಗೆ ಗೊತ್ತಿಲ್ಲ, ನೋಡಿಕೊಂಡು ಮಾಡಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವಿಟಮಿನ್ B3 ಲೈಟನ್ಸ್, ಇದು ಪಿಗ್ಮೆಂಟೇಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ? ಇದು ನಮ್ಮ ಸ್ಕಿನ್ ಟೆಕ್ಸ್ಚರ್ಸ್ ರೇಡಿಯಂಟ್ ಗ್ಲೋಯಿಂಗ್, ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನಾನು ಹೇಳಬೇಕಂದ್ರೆ, ಇದನ್ನು 2 to 3 ಡ್ರಾಪ್ಸನ್ನು ನೀವು ಹಾಕ್ಕೋಬೇಕಾಗತ್ತೆ
ತುಂಬ ಫೇಸ್ಗೆ ಜೆಂಟಲಿ ಮೆಸೇಜ್ ಮಾಡಿ ಅಷ್ಟೇ. ಸೊ ಬಿಟ್ಟರೆ ಆಯಿತು. ಆಮೇಲೆ ನೀವು ಮೇನ್ ಯೂಸ್ ಮಾಡ್ಕೋದು ಅದನ್ನು ಯೂಸ್ ಮಾಡ್ಕೊಳ್ಳಿ, ಹಾಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನೀವು ಪದೇ ಪದೇ ಹಂಗೇ ಯೂಸ್ ಮಾಡೋಕ್ಕೆ ಹೋದರೆ ಸ್ಕಿನ್ ಅಲರ್ಜಿ ಆಗಿ ಮತ್ತು ಸ್ಕಿನ್ನಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೋಡಿಕೊಂಡು ನಿಮ್ಮ ಒಂದು ಇದನ್ನು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇಷ್ಟೇ ನನ್ನ ವಿಡಿಯೋ. ನಿಮಗೆ ಇಷ್ಟ ಆಗಿದರೆ ಇನ್ನೂ ನಿಮಗೆ ಇದ್ರ ಬಗ್ಗೆ ಏನಾದರೂ ಕೆಲವೊಂದಷ್ಟು ಡೌಟ್ಸು ಅಥವಾ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ತಿಳಿಸ್ತೀನಿ. ನನಗೆ ಗೊತ್ತಿರೋಂಥ ತಿಳಿಸ್ತೀನಿ. ನನಗೆ ಯೂಸ್ ಆಗಿದೆ, ಹಾಗಾಗಿ ನಿಮ್ಮ ಹತ್ರ ಕೊಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ನನ್ನ ವಿಡಿಯೋನ ಫುಲ್ಲು ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ನೀವು ಫುಲ್ಲು ವಿಡಿಯೋ ನೋಡಿದ್ರೆ ಮಾತ್ರ ನನಗೆ ಕೂಡ ಕಂಪ್ಲೀಟಾಗಿ ಗೊತ್ತಾಗತ್ತೆ. ನೀವು ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ಹೋದರೆ ನನಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ನಿಮಗೆ ಇನ್ನೂ ಯೂಸ್ಫುಲ್ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫುಲ್ ವಿಡಿಯೋನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.